My precious friend. ನನ್ನ ಅಮೂಲ್ಯ ಸ್ನೇಹಿತನೇ, God is a God of compassion. ನಮ್ಮ ದೇವರು ಕರುಣೆಯುಳ್ಳ ದೇವರು. I know He's moved with compassion for you. ಆತನು ನಿನಗಾಗಿ ಕನಿಕರದಿಂದ ತುಂಬಿದ್ದಾನೆ. In Isaiah 58 and verse 9. ಏಷಯ 58:9 The scripture says, ದೇವರ ವಾಕ್ಯವು ಹೇಳುತ್ತದೆ, you will cry for help. ನೀನು ಸಹಾಯಕ್ಕಾಗಿ ಕೂಗಿಕೊಳ್ಳುವಿ. And the Lord will say, here am I. ನಾನು ಇಲ್ಲಿದ್ದೇನೆ ಎಂದು ಕರ್ತನು ಹೇಳುತ್ತಾನೆ. Here am I. ನಾನು ಇಲ್ಲಿದ್ದೇನೆ. I am a very present help for you in times of trouble. ನೀನು ಇಕ್ಕಟ್ಟಿನ ಸಮಯದಲ್ಲಿ ಇರುವಾಗ ನಾನೇ ನಿನಗೆ ವಿಶೇಷ ಸಹಾಯಕನಾಗಿದ್ದೇನೆ. The verse says, you will call and the Lord will answer. ಈ ವಾಕ್ಯವು ಹೇಳುತ್ತದೆ, ನೀನು ಕೂಗಿಕೊಳ್ಳುವಾಗ ದೇವರು ಉತ್ತರ ಕೊಡುತ್ತಾನೆ. Today God is hearing your cry. ಇಂದು ದೇವರು ನಿನ್ನ ಕೂಗನ್ನು ಕೇಳುತ್ತಿದ್ದಾರೆ. Your cry for Jesus. ಯೇಸುವಿಗಾಗಿ ನೀನು ಕೂಗುವಾಗ, maybe you say, I don't feel the presence of Jesus. ಯೇಸುವಿನ ಪ್ರಸನ್ನತೆ ನಾನು ಅನುಭವಿಸುತ್ತಿಲ್ಲ ಎಂದು ನೀನು ಹೇಳಬಹುದು. I want to know Jesus. ನಾನು ಯೇಸುವನ್ನು ತಿಳಿದುಕೊಳ್ಳಬೇಕು. That was the prayer of Paul. ಅದುವೇ ಪೌಲನ ಪ್ರಾರ್ಥನೆಯಾಗಿತ್ತು. In Philippians 3:10. ಫಿಲಿಪ್ಪಿ 3:10 he says, I must know him. ನಾನು ಆತನನ್ನು ತಿಳಿದುಕೊಳ್ಳಬೇಕು. I must know the fellowship of his suffering. ಆತನ ಬಾಧೆ ಎಂಬ ಅನ್ಯೋನ್ಯತೆಯನ್ನು ತಿಳಿದುಕೊಳ್ಳಬೇಕು. I must know the power of the resurrection of Jesus. ಯೇಸುವಿನ ಪುನರುತ್ಥಾನದ ಶಕ್ತಿಯನ್ನು ತಿಳಿದುಕೊಳ್ಳಬೇಕು. In the midst of the sufferings that you're going through, maybe you're crying, I must know the sufferings of Jesus. ನೀವು ಕಷ್ಟದ ಮಧ್ಯದಲ್ಲಿ ಹಾದು ಹೋಗುವಾಗ ಯೇಸುವಿನ ಬಾಧೆಯನ್ನು ತಿಳಿದುಕೊಳ್ಳಬೇಕು ಎಂದು ನೀವು ಕೂಗಿಕೊಳ್ಳುವಾಗ, so that I'll not complain. ನಾನು ಗುಣಗುಟ್ಟುವುದಿಲ್ಲ. I will say, let thy will be done, Lord. ಕರ್ತನೇ, ನಿನ್ನ ಚಿತ್ತ ನೆರವೇರಲಿ ಎಂದು ಹೇಳುತ್ತೇನೆ. And by trusting in the Lord, I will come out of my misery and sorrows. ನನ್ನ ಎಲ್ಲ ದುಃಖದಿಂದ ಆತನಲ್ಲಿ ಭರವಸೆ ಇಡುವುದರ ಮೂಲಕವಾಗಿ ಅದರಿಂದ ಹೊರಗೆ ಬರುತ್ತೇನೆ. Yes, your cry saying, I must know Jesus, will be heard by him. ನಾನು ಯೇಸುವನ್ನು ತಿಳಿದುಕೊಳ್ಳಬೇಕೆಂಬ ಆ ಕೂಗು ಯೇಸು ಕೇಳುತ್ತಾರೆ. He will come to you. ಆತ ನಿನ್ನ ಬಳಿಗೆ ಬರುತ್ತಾನೆ. And he says, I am with you, my child. ನನ್ನ ಮಗುವೆ, ನಾನೇ ನಿನ್ನೊಂದಿಗಿದ್ದೇನೆಂದು ಹೇಳುತ್ತಾನೆ. And he will give you an answer. ನಿನಗೆ ಒಂದು ಉತ್ತರವನ್ನು ಕೊಡುತ್ತಾನೆ. May this grace come upon you right now in Jesus' name. ಯೇಸುವಿನ ನಾಮದಲ್ಲಿ ಕೃಪೆ ಈಗಲೇ ನಿಮ್ಮ ಮೇಲೆ ಇಳಿದು ಬರಲಿ. There is a sister called Lily. ಅಲ್ಲಿ ಲಿಲಿ ಅನ್ನುವ ಸಹೋದರಿ ಇದ್ದಾಳೆ. Lily, you are in the sick bed. ಲಿಲಿ, ನೀವು ಅನಾರೋಗ್ಯದ ಹಾಸಿಗೆಯಲ್ಲಿದ್ದೀರಿ. And you have been righteous before God. ದೇವರ ಮುಂದೆ ನೀತಿವಂತರಾಗಿದ್ದೀರಿ. Righteous in everything that you have done. ನೀವು ಮಾಡಿದೆಲ್ಲದರಲ್ಲಿ ಸರಿಯಾಗಿ ಮಾಡಿದ್ದೀರಿ. You are wearing a light color saree, whitish saree with a blue border. ನೀವು ತೆಳು ಬಿಳುಪಾದ ನೀಲಿ ಅಂಚು ಹೊಂದಿರುವ ಸೀರೆಯನ್ನು ಧರಿಸಿದ್ದೀರಿ. Jesus knows your agony, sister. ಸಹೋದರಿ, ನಿಮ್ಮ ನೋವು ಯೇಸು ನೋಡಿದ್ದಾರೆ. Now he is coming to you. ಈಗಲೇ ಆತ ನಿಮ್ಮ ಬಳಿಗೆ ಬರುತ್ತಿದ್ದಾನೆ. You are saying, nobody else, nothing else but Jesus can satisfy me. ಬೇರೆ ಯಾರು ಅಲ್ಲ, ಯಾವುದೇ ಅಲ್ಲ, ಯೇಸು ಮಾತ್ರ ನಿಮಗೆ ತೃಪ್ತಿಗೊಳಿಸುತ್ತಾರೆ. The Lord is coming to you. ಕರ್ತನು ನಿಮ್ಮ ಬಳಿಗೆ ಬರುತ್ತಿದ್ದಾನೆ. Lily, experience Jesus. ಲಿಲಿ, ಯೇಸುವನ್ನು ಅನುಭವಿಸಿರಿ. Let the power of his Holy Spirit fill you with his abundant joy of his presence. ಪವಿತ್ರಾತ್ಮನಿಂದ ನಿಮ್ಮನ್ನು ತುಂಬಿಸಿ ಆತನ ಆನಂದದಿಂದ ತುಂಬಿಸಲಿ. Everyone who is longing for Jesus, receive him right now. ಯೇಸುವನ್ನು ಹುಡುಕುತ್ತಿರುವ ಎಲ್ಲರೂ ಯೇಸುವನ್ನು ಈಗಲೇ ಆತನನ್ನು ಹೊಂದಿಕೊಳ್ಳಿರಿ. Thank you, Jesus. ಯೇಸುವೆ ವಂದನೆ. Thank you, Jesus. ಯೇಸುವೆ ವಂದನೆ. Thank you for coming to us ನಮ್ಮ ಬಳಿಗೆ ಬರುವುದಕ್ಕಾಗಿ ವಂದನೆ. and answering us now. ನಮಗೆ ಉತ್ತರ ಕೊಡುವುದಕ್ಕಾಗಿ. And again the Bible says ಸತ್ಯವೇದವು ಮತ್ತೆ ಹೇಳುತ್ತದೆ in Psalm 34 and verse 17, ಕೀರ್ತನೆ 34:17 the righteous cries out ನೀತಿವಂತನು ಕೂಗಿಕೊಳ್ಳುತ್ತಾನೆ, and the Lord hears them. ಅವರನ್ನು ಕರ್ತನು ಕೇಳುತ್ತಾನೆ. Many times we think the righteous will be happy, rejoicing all the time. ಎಲ್ಲ ಸಮಯದಲ್ಲಿ ನೀತಿವಂತನು ಆನಂದ ಪಡುತ್ತಾನೆ, ಸಂತೋಷಿಸುತ್ತಾನೆ ಎಂದು ಅಂದುಕೊಳ್ಳುತ್ತೇವೆ. But the righteous have to go through tears. ಆದರೆ ಕೆಲವು ಸಾರಿ ನೀತಿವಂತನು ಕಣ್ಣೀರಿನ ಮೂಲಕ ಹೋಗುತ್ತಾನೆ. Through their tears only their righteousness will go forth out of them into this wicked world and bring the salvation of Christ. ಈ ಕೆಟ್ಟ ಲೋಕದಲ್ಲಿ ಅವರ ಕಣ್ಣೀರಿನ ಮೂಲಕ ನೀತಿವಂತಿಕೆ ಹೋಗಿ ಈ ಲೋಕಕ್ಕೆ ರಕ್ಷಣೆಯನ್ನು ತಂದುಕೊಡುತ್ತದೆ. Read Jonah 2:2. ಯೋನ 2:2 In the NLT version of the Bible. ಬೈಬಲಿನ NLT ಭಾಷಾಂತರದಲ್ಲಿ
Yes, he disobeyed God, though he was a righteous prophet of God. ಅವನು ದೇವರ ನೀತಿವಂತ ಪ್ರವಾದಿಯಾಗಿದ್ದರೂ ಕೂಡ ಅವನು ದೇವರಿಗೆ ಅವಿಧೇಯನಾದನು. And he had to end up in the belly of a fish which God sent to protect him in the midst of the seas. ಸಮುದ್ರದ ಮಧ್ಯದಲ್ಲಿ ದೇವರು ಕಳಿಸಿಕೊಟ್ಟಂತ ಮೀನಿನ ಹೊಟ್ಟೆಯಲ್ಲಿ ಅವನು ಕೊನೆಗೊಂಡನು. And then he cries out from the belly of the whale. ಆ ವೇಲ್ನ ಹೊಟ್ಟೆ ಒಳಗಿಂದ ಅವನು ಕೂಗಿಕೊಂಡಾಗ, I am in trouble, Lord. ಕರ್ತನೇ, ನಾನು ಕಷ್ಟದಲ್ಲಿದ್ದೇನೆ, I am in trouble. ನಾನು ಕಷ್ಟದಲ್ಲಿದ್ದೇನೆ, I have disobeyed you. ನಾನು ನಿನಗೆ ಅವಿಧೇಯನಾಗಿದ್ದೇನೆ, Help me. ನನಗೆ ಸಹಾಯ ಮಾಡು, Help me. ಸಹಾಯ ಮಾಡು. God was moved with compassion. ದೇವರು ಕನಿಕರದಿಂದ ತುಂಬಿದನು. Came and made the fish vomit him out into the dry land. ಆ ಮೀನು ಒಣ ಭೂಮಿಯಲ್ಲಿ ಕಾರುವಂತೆ ಮಾಡಿದನು. And the grace of God continued. ದೇವರ ಕೃಪೆ ಮುಂದುವರಿಯಿತು. Through him a whole nation was saved and turned to God. ಅವನ ಮೂಲಕ ಇಡೀ ದೇಶ ರಕ್ಷಿಸಲ್ಪಟ್ಟಿತು, ದೇವರ ಕಡೆಗೆ ತಿರುಗಿಕೊಂಡಿತು. God heard him in his trouble ಆತನ ಕಷ್ಟ ಕಾಲದಲ್ಲಿ ದೇವರು ಅವನ ಕೂಗನ್ನು ಕೇಳಿದರು, and answered his cry. ಆತನ ಕೂಗಿಗೆ ಉತ್ತರ ಕೊಟ್ಟರು. He'll do that for ಅದನ್ನೇ you. ನಿಮಗಾಗಿ ಮಾಡುವನು. And when the widows and the orphans cry, as you read in Exodus 22:23. ವಿಮೋಚನೆ ಕಂಡ 22-23ರಲ್ಲಿ ವಿಧವೆಯರು ಅನಾಥರು ಕೂಗಿಕೊಳ್ಳುವಾಗ ಎಂದು ಅಲ್ಲಿ ನಾವು ನೋಡುತ್ತೇವೆ. The Lord says, I will certainly hear their cry. ಅವರ ಕೂಗನ್ನು ನಾನು ಖಂಡಿತವಾಗಿ ಕೇಳುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. Maybe you are a widow. ನೀನು ವಿಧವೆಯಾಗಿರಬಹುದು, You're an orphan. ಅನಾಥನಾಗಿರಬಹುದು. The Lord hears your cry. ನಿಮ್ಮ ಕೂಗನ್ನು ದೇವರು ಕೇಳುತ್ತಾರೆ. Surely he'll be a father to you. ನಿಮಗೆ ಖಂಡಿತವಾಗಿ ಆತನು He ತಂದೆಯಾಗಿರುವನು. is a father to the ಆತನು fatherless. ಗತಿ ಇಲ್ಲದವರಿಗೆ ತಂದೆಯಾಗಿದ್ದಾನೆ. He will build your ನಿಮ್ಮ life. ಜೀವಿತ ಆತನು ಕಟ್ಟುತ್ತಾನೆ, He will prosper. ನಿಮ್ಮನ್ನು ಅಭಿವೃದ್ಧಿಗೊಳಿಸುತ್ತಾನೆ, He will give you a future. ನಿಮಗೆ ಭವಿಷ್ಯ ಕೊಡುತ್ತಾನೆ. The Lord is coming to you ಕರ್ತನು ನಿಮ್ಮ ಬಳಿಗೆ ಬರುತ್ತಿದ್ದಾನೆ, to answer your cry. ನಿಮ್ಮ ಕೂಗನ್ನು ಉತ್ತರಿಸುವುದಕ್ಕಾಗಿ. Bless thy children. ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ, Bless the righteous. ನೀತಿವಂತರನ್ನು ಆಶೀರ್ವದಿಸು, Bless the widows and orphans. ವಿಧವೆಯರನ್ನು ಅನಾಥರನ್ನು ಆಶೀರ್ವದಿಸು, And answer their ಅವರ cry. ಕೂಗಿಗೆ ಉತ್ತರ ಕೊಡು, Give them a beautiful ಸುಂದರ future. ಭವಿಷ್ಯ ಅವರಿಗೆ ಕೊಡು. In Jesus' name. ಯೇಸುವಿನ ನಾಮದಲ್ಲಿ Amen. ಆಮೇನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.